ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜಯನಗರ 4th ಬ್ಲಾಕ್ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಣ ಅಂತ. ಸೊ ಗೌರಿ ಹಬ್ಬಕ್ಕೆ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳ್ಳೋಣ, ಹಂಗೆ ಆಫೀಸ್ ಯೂಸ್ಗೂ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ವಿಡಿಯೋಗಳು ನೋಡಿದೆ, ಅಲ್ಲಿ ತುಂಬಾ ಕಲೆಕ್ಷನ್ ಇದೆ. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇವಾಗ ಆಲ್ರೆಡಿ 11 o'clock ಆಗಿದೆ. ಇವತ್ತೇ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ದೀಪ ಎಲ್ಲ ಹಚ್ಚಿ ಇವತ್ತೇ ಫಸ್ಟ್ ಟೈಮ್ 1.5 year ಆಗ್ತಾ ಬಂತು. ಇವತ್ತೇ ಮಾಡಿರೋದು ನಾನು. ಆ ದೀಪ ಕೂಡ ಹಚ್ಚಿದ್ದೀನಿ, ನಾನು ನೋಡ್ತಾ ಇದ್ದೀರಿ ಹೊರಿತಾ ಇದ್ದೆ. ಎಲ್ಲ 11 o'clock ಮುಗಿಸ್ಕೊಂಡು ತಿಂಡಿನೂ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಬೇಗ ಹೊರಡೋಣ, ಇಲ್ಲಿಂದ ಸ್ವಲ್ಪ ಹತ್ರನೇ ಇದೆ. ಸೊ ಬಸ್ಸು ಇಲ್ಲ ಮೆಟ್ರೋ ತೊಗೊಂಡ್ರು ಅಂತೂ ತುಂಬ ಈಸಿ ಆಗುತ್ತೆ. ಬೊಮ್ಮನಹಳ್ಳಿಗೆ ಹೋಗಿ ಮೆಟ್ರೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನನ್ನ ಕತೆ ಇವತ್ತು ಕೊಂಕಣ ಸುತ್ತಿ ಮೈಲಾರಿಗೆ ಬಂದಿದ್ದ ಥರ ಆಯಿತು. ನಿಯರೇ ಇದೆ ಮನೆಗೆ, ಬಟ್ ಬೈಕಲ್ಲಿ ಬಂದರೆ ಮಾತ್ರ ನಿಯರು, ಬಸ್ಸಲ್ಲಿ ಬಂದರೆ ಸುತ್ತಿ ಬರುತ್ತೆ. ಸ್ವಲ್ಪ ದೂರ ನಡೆದಿದ್ದು ಕೂಡ ಇವತ್ತಾಯಿತು. ಹಾಗೆ 11 o'clock ಬಿಟ್ಟಿದ್ದಕ್ಕೆ 12:45ಗೆ ಫೈನಲಿ ಜಯನಗರ 4th ಬ್ಲಾಕ್ ಬಂದು ರೀಚ್ ಆದೆ. ಎಷ್ಟಿದು ಮೇಡಮ್? ಅದೆಲ್ಲ 800 ಇದೆ, ಮೇಲಿರೋದೆಲ್ಲ 750. ಯಾವುದೇ ತಗೊಳ್ಳಿ 750. ಕಾಟನ್ ಸೆಟ್, ಸಿಲ್ಕ್ ಸೆಟ್, ಕಾಟನ್ ಸೆಟ್, ಸಿಲ್ಕ್ ಸೆಟ್, ಕಾಟನ್ ಸೆಟ್, ಸಿಲ್ಕ್ ಸೆಟ್ 750 ಸೆಟ್ ಎಲ್ಲ ಫುಲ್ ಸೆಟ್ 750. ಎಕ್ಸ್ಚೇಂಜ್ ಮೇಲೆ ಇದು ಕೊಡಲ್ಲ, ಅಲ್ಲಿ ನೋಡ್ತೀರಾ ಅಥವಾ ಇಲ್ಲೇ ನೋಡ್ತೀರಾ? ಅಲ್ಲೇ ಕುಡಿಯೋದು. ಬನ್ನಿ ಇಲ್ಲಿ ನೋಡಿ. ಎಷ್ಟು? 1000ಗೆ 3 ಸೆಟ್. 1000ಗೆ 3ಯಾ? ಎಷ್ಟು? 300. 2 ತೊಗೊಂಡ್ರೆ 500 ಕೊಡ್ತೀನಿ. ಫಸ್ಟ್ ಬಂದು ಮಾಡಿದ್ದಾರೆ. ಸರ್ ಆ ಥರ ತೋರಿಸಿ. ಹಾಂ, ಡಬಲ್ ಎಕ್ಸೆಲ್ ಇದೆಯಾ? ಹಾಂ, ಡಬಲ್ ಎಕ್ಸೆಲ್ 3 ಸೈಜ್ 44 ಬರುತ್ತೆ. ಎಷ್ಟು? 300 ಅಕ್ಕ. ಈ ಥರ ತೊಗೊಂಡ್ರೆ ಪಕ್ಕ. ಸರ್ ಎಷ್ಟಿದು? ಅದೇ 200. ನೆಕ್ ಪೀಸ್ ಎಲ್ಲ 150. भैया वो स्कैनर दे दो. लेडीज कॉटन सॉक्स ब्रांडेड सॉक्स. हां 100. बीच में थोड़ा कम, रेगुलर व्यापार चलता है. अभी तो फुटपाथ का लफड़ा चल रहा है ना, अभी क्या करेगा मालूम नहीं. आज या तो पूरा ऐसे ही पड़ा रहेगा. अंदर है फिर भी ಕೊಡಿ. ಅದು ತಗೋತೀನಿ, ಅದು ತಗೋತೀನಿ, ಅದು ತಗೋತೀನಿ. ಎಷ್ಟದು? ಸೇಮಾ?
ಈ ಥರದ್ದು ಕೊಡಿ. ಕಾಲರ್ ಇದೆಯಾ ಈ ಥರದ್ದು? ಕಲರ್ ಸರ್ ಹಾಂ ನೋಡಿ, ಇದು ಒಂದು ಫುಲ್ ಅದೇ ಓಕೆ. ಡಬಲ್ ಎಕ್ಸೆಲ್ ಬೇಕು. ಡಬಲ್ ಶಪ್ಪ ಫೈನಲಿ ಮನೆಗೆ ಬಂದಿದ್ದೀನಿ. 3:45 ಆಗಿದೆ. ನಂದು ಹೆಂಗಾಯ್ತು ಅಂದರೆ ಇವತ್ತು ಕೊಂಕಣ ಸುತ್ತಿ ಮೈಲಾರಿಗೆ ಬಂದಿದ್ದ ಥರ ಆಯಿತು. ಆ್ಯಕ್ಚುಲಿ ನಂಗೆ ಜಯನಗರದಲ್ಲಿ ಏನೂ ಅಷ್ಟು ಇಷ್ಟ ಆಗಲಿಲ್ಲ. ಎಲ್ಲ ಜಸ್ಟ್ ಕುರ್ತೀಸು ಮತ್ತು ಶಾರ್ಟ್ ಕುರ್ತೀಸ್ ಅಷ್ಟೇ. ಅದಕ್ಕೆ ಇದೇ ವಿಡಿಯೋದಲ್ಲಿ ಏನು ತೊಗೊಬಂದಿದ್ದೀನಿ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿದೆ. ಸ್ವಲ್ಪ ದೂರ ನಡೆದೆ. ಫಸ್ಟ್ ಆ್ಯಕ್ಚುಲಿ ಯಾವ ಬಸ್ ಇಟ್ಕೊಂಡು ಹೆಂಗೆ ಹೋಗಬೇಕು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಮನೆ ನಿಯರೇ ಇದೆ, ಬಟ್ ಆದರೆ ಗಾಡೀಲಿ ಹೋಗಬೇಕಿತ್ತು. ನಮ್ಮ ಮನೆಯವ್ರು ಇಲ್ವಲ್ಲ, ಸೊ ನಮ್ಮ ಬಸ್ ತೊಗೋಬೇಕಾಗಿತ್ತು. ಅದಕ್ಕಾಗಿ ನನಗೆ ರೂಟು ಸರಿಯಾಗಿ ಗೊತ್ತಾಗಿಲ್ಲ. ಸೊ ನಾನು ಹೋಗಿ ರೀಚ್ ಆಗೋಷ್ಟೊಳಗೆ 12:30 14 ಆಗಿತ್ತು. ಸೊ ಏನು ಮಾಡೋದು, ಹೋಗಿದ್ದೀನಲ್ಲ ಅಂತ ಸ್ವಲ್ಪ ಶಾಪಿಂಗ್ ಮಾಡಿದೆ. ಅಲ್ಲೂ ಮಾಡಿದೆ, ಗಾಂಧಿ ಬಜಾರಲ್ಲಿ ಮಾಡಿ ಆಮೇಲೆ ಮಾರ್ಕೆಟ್ಗೆ ಹೋಗಿದ್ದೆ. ಮಾರ್ಕೆಟಿಂದ ಫೈನಲಿ ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. 2 ಬ್ಯಾಗಲ್ಲಿ ತಂದಿದ್ದೀನಿ. ಫಸ್ಟು ಜಯನಗರದಲ್ಲಿ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಇದೊಂದು ಇಯರಿಂಗ್ ತೊಗೊಂಡಿದ್ದೀನಿ. ಜಯನಗರದಲ್ಲಿ ತುಂಬಾ ಚೆನ್ನಾಗಿದೆ. ನನಗದು ತುಂಬ ಇಷ್ಟ ಆಯಿತು. ಜುಮ್ಕಾಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ಸೊ ಹಂಗಾಗಿ ಅದನ್ನು ತೊಗೊಂಡೆ. ಹಾಗೆ ಇದು ನನ್ನ ಫ್ರೆಂಡಿಗೆ ಇದು ಬ್ಯಾಸ್ಲೆಟ್. ಆ್ಯಕ್ಚುಲಿ ಸರಿ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ಇದನ್ನು ತೊಗೊಂಡಿದ್ದೀನಿ ಅವಳಿಗಿದು. ನೆಕ್ಸ್ಟು ನನಗೆ ಇದು ಆ್ಯಕ್ಚುಲಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು ಇದಂತೂ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಇದು ಬಂದು 250, ಇದು ಬಂದು 150, ಇದು 100 rupees. ಹಾಗೆ ಇವಾಗ ಇಷ್ಟೇ ತೊಗೊಂಡಿದ್ದು ಆಕ್ಸಸರೀಸು. ಇನ್ನು ಡ್ರೆಸ್ಗಳಲ್ಲಿ ಬಂದರೆ ಇದು 1000ಗೆ 3 ಸೆಟ್ಟು. ಸೊ ಕುರ್ತೀಸಿದು ಇದು ಒಂದು ಕಲರು, ಮತ್ತು ಬ್ಲ್ಯಾಕ್ ಒಂದು, ಮತ್ತು ಎಲ್ಲೋ, ಈ 3 ತೊಗೊಂಡಿದ್ದೀನಿ. ಒಂದು ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಕಾಲರ್ ಬೇಕಿತ್ತು, ಸೊ ಕಾಲರ್ ಇರೋದೇ ತೊಗೊಂಡಿದ್ದೀನಿ. ಪ್ಯಾಂಟಲ್ಲಿ ಪಾಕೆಟ್ ಕೂಡ ಇದೆ. ಸೊ ಆಫೀಸ್ ಯೂಸ್ಗಂತೂ ತುಂಬಾ ಚೆನ್ನಾಗಿದೆ. ಸೊ ಇದು 3 ಸೆಟ್ ತೊಗೊಂಡೆ. ಹಾಗೆ ಬಂದು ಜೀನ್ಸ್ ಟಾಪಲ್ಲಿ 2 ತೊಗೊಂಡಿದ್ದೀನಿ. ಇದೊಂದು ಕಲರು, ಇದು ಬೇರೆ ಥರನೇ ಇದೆ ನೆಕ್ಕೆಲ್ಲ. ಹಾಗೆ ಇದು ಬಂದು ಕಟ್ಟೋದು ಸ್ಲೀವ್ಲೆಸ್ಸು. ನನಗೆ ಆ್ಯಕ್ಚುಲಿ ಇದು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದೊಂದು ತೊಗೊಂಡೆ. ಈ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಇಲ್ಲ, ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನಾನು ಇಷ್ಟನ್ನ ಜಯನಗರದಲ್ಲಿ ಶಾಪಿಂಗ್ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಜಯನಗರ ಏನು ಅಷ್ಟು ಇಷ್ಟ ಆಗಲಿಲ್ಲ. ಏನಿದ್ರು ಕುರ್ತೀಸ್ಗೆ ಓಕೆ, ಎಲ್ಲಿ ನೋಡಿದ್ರೂ ಕುರ್ತೀಸ್ ಮತ್ತು ಶಾರ್ಟ್ ಕುರ್ತೀಸ್. ಜೀನ್ಸ್ಗೆ ಇವಾಗೆಲ್ಲ ಶಾರ್ಟ್ ಕುರ್ತೀಸ್ ಹಾಕ್ತಾರಲ್ಲ, ಸೊ ಹಾಗಾಗಿ ಅದು ಬೇಕಾದರೆ ಶಾರ್ಟ್ ಕುರ್ತೀಸ್ಗೆ ನೀವು ಜಯನಗರ ಹೋಗ್ಬೋದು. ಬಟ್ ಬೇರೆ ಜೀನ್ಸ್ ಟಿ ಶರ್ಟು ಇವೆಲ್ಲ ತೊಗೋತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿನೂ ಇದೆ, ಮತ್ತು ಅಷ್ಟು ಏನು ಚೆನ್ನಾಗಿಲ್ಲ. ನಾನು ಅದಕ್ಕೆ ಗಾಂಧಿ ಬಜಾರ್ಗೆ ಹೋಗ್ಬಿಟ್ಟೆ. ಗಾಂಧಿ ಬಜಾರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಒಂದು ಸ್ಲೀವ್ಲೆಸ್ಗೆ ಹಾಕೊಳ್ಳೋಕ್ಕೆ ಒಂದು ಜೀನ್ಸ್ದು ಸ್ಟ್ರಗ್ಸ್ ಥರದ್ದು ತೊಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಇದು ಬಂದು 600 rupees. ತುಂಬಾ ಕ್ವಾಲಿಟಿ ಅಂತೂ ಸೂಪರಾಗಿದೆ. 600 ವರ್ತ್ ಅಂತ ಅನಿಸುತ್ತೆ. ಇದು ತೊಗೊಂಡಿದ್ದು ನಾನು ಗಾಂಧಿ ಬಜಾರಲ್ಲಿ. ನನಗೆ ಸ್ಲೀವ್ಲೆಸ್ ಹಾಕ್ದಾಗ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ, ಸೊ ಹಾಗಾಗಿ ಇದನ್ನು ವೇರ್ ಮಾಡ್ಕೋಬೋದು ಅಂತ ತೊಗೊಂಡಿದ್ದೀನಿ. ಹಂಗೆ ಬಂದರೆ ನೆಕ್ಸ್ಟು ಇದೊಂದು ಎಲ್ಲ ಮುದ್ರೆ ಇಟ್ಕೊಂಡಿದ್ದೀನಿ, ಅನ್ಕೋಬೇಡಿ ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಟೇಬಲೆಲ್ಲ ಇಲ್ವಲ್ಲ, ಸೊ ಹಾಗಾಗಿ ಕೈಲೇ ಇಟ್ಕೋಬೇಕು. ಇದೊಂದು ಟೀ ಶರ್ಟು,
ತುಂಬಾ ಚೆನ್ನಾಗಿದೆ ಇದು. ಇದೊಂದು ತೊಗೊಂಡಿದ್ದೀನಿ. ಹಾಗೆ ಜೀನ್ಸ್ಗೆ ಇದೊಂದು ಬೇರೆ ಕಲರ್ ಆ್ಯಕ್ಚುಲಿ ಇರಲಿಲ್ಲ ನನ್ನ ಹತ್ರ, ಸೊ ಹಂಗಾಗಿ ಇದೊಂದು ತೊಗೊಂಡೆ. ಇದೆ ಬಂದರೆ ಇನ್ನೊಂದು ಈ ಥರ. ನೆಕ್ಸ್ಟ್ ಬಂದು ಇದು ಸೂಪರಾಗಿದೆ, ನನಗೊಂದು ತುಂಬ ಇಷ್ಟ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಹಿಂದೆ ಎಲ್ಲ ಎಲಾಸ್ಟಿಕ್ ಎಲ್ಲ ಕೊಟ್ಟು ಈ ಥರ ಎಲ್ಲ ಗಂಟು ಹಾಕೊಳ್ಳೋದು ಮುಂದೆ, ತುಂಬಾ ಚೆನ್ನಾಗಿದೆ. ಸೊ ಇಷ್ಟೇ ನಾನು ಶಾಪಿಂಗ್ ಮಾಡಿರೋದು. ಟೋಟಲು 3800 ರುಪೀಸ್ ಕೊಟ್ಟಿದ್ದರು. ನಾನು 2000ಗೆ ಶಾಪಿಂಗ್ ಮಾಡಿದ್ದು ಜಯನಗರದಲ್ಲಿ. ಇನ್ನು 1800 ಬಂದು ಗಾಂಧಿ ಬಜಾರಲ್ಲಿ ಶಾಪ್ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಗಾಂಧಿ ಬಜಾರಲ್ಲೇ ಓಕೆ ಅಂತ ಅನ್ನಿಸ್ತು. ಪ್ರೈಸು ಕೂಡ ಅಷ್ಟೇ, ಇವೆಲ್ಲ 350 ಅಷ್ಟೇ. ಡಿಸ್ಕೌಂಟ್ ಮಾಡಿ ಕೂಡ ಕೊಟ್ಟರು. 300 ಏನೋ ಬೀಳ್ತು ಒಂದೊಂದು. ತುಂಬಾ ಚೆನ್ನಾಗಿದೆ ನೋಡಿ, ಇಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ. ನಿಮ್ಗೇನಾದ್ರು ಜೀನ್ಸ್ಗೆ ಈ ಥರ ಟಾಪ್ಸ್ ಎಲ್ಲ ಬೇಕು ಅಂದರೆ ನೀವು ಗಾಂಧಿ ಬಜಾರ್ಗೆ ಹೋಗಿ, ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ ಅಂತೂ. ಏನಾದ್ರೂ ನಿಮಗೆ ಮಾಮೂಲಿ ಕುರ್ತಿ, ಶಾರ್ಟ್ ಕುರ್ತೀಸ್ ಬೇಕಂದರೆ ಜಯನಗರ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.